ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪವೀಸ್ ಟ್ರೇಲ್ಸ್. ಸೊ ಇವತ್ತು ನಾವು ಗ್ರೀನ್ ಗ್ರಾಮ್ ಹೆಸರು ಕಾಳು ಇಟ್ಕೊಂಡು ಆಂಧ್ರ ಸ್ಪೆಷಲ್ ಪೆಸರಟ್ಟು ದೋಸೆ ಹೆಂಗೆ ಮಾಡೋದು ಅಂತ ರೆಸಿಪಿ ನೋಡೋಣ. ಈ ರೆಸಿಪಿ ಪ್ರೋಟೀನ್ ರಿಚ್ ಆಗಿ ತುಂಬ ಒಳ್ಳೆಯದು. ರೈಸ್ ತಿನ್ನಲ್ಲ ಅಂತ ಇದ್ದಾಗ ನೀವು ಈ ದೋಸೆ ಮಾಡ್ಕೊಂಡು ತಿನ್ಬೋದು. ಮೊದಲು ನಾನು ಇಲ್ಲಿ ಹೆಸ್ರು ಕಾಳನ್ನ 1 ಗ್ಲಾಸ್ ತೊಗೊಂಡಿದ್ದೀನಿ. ಹೆಸ್ರು ಕಾಳು ಮತ್ತು ಸ್ವಲ್ಪ ಕ್ರಿಸ್ಪಿನೆಸ್ಗೋಸ್ಕರ ಒಂದು 2 ಸ್ಪೂನ್ಸ್ ರೈಸ್ ಹಾಕ್ಕೊತಾ ಇದ್ದೀನಿ. ರೈಸ್ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾರ್ಮಲ್ ರೈಸ್ ಹಾಕ್ಕೊಂಡಿದ್ದೀನಿ ನಾನು, ಸೋನಾ ಮಸೂರಿ ರೈಸು 2 ಸ್ಪೂನ್ಸ್ ಅಷ್ಟೇ. ಇದು ಕ್ರಿಸ್ಪಿನೆಸ್ಗೆ. ಇದನ್ನು ಒಂದು 3 ಅವರ್ಸ್ ಸೋಕ್ ಮಾಡ್ಕೋಬೇಕು ನೀರು ಹಾಕ್ಬಿಟ್ಟು. ಸೋಕ್ ಮಾಡಿ ಆದಮೇಲೆ ಈ ದೋಸೆ ನೀವು ಫರ್ಮೆಂಟೇಷನ್ ಬೇಕಾಗಿಲ್ವಾ, ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಗ್ರೈಂಡ್ ಮಾಡಿದ್ಮೇಲೆ. ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದು ಮಿಕ್ಸ್ಚರ್ನ ಗ್ರೈಂಡ್ ಮಾಡ್ಕೊತಿದ್ದೀನಿ. ಹೆಸ್ರು ಕಾಳು ಮತ್ತು ಅಕ್ಕಿನ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಮಧ್ಯದಲ್ಲಿ ಸ್ವಲ್ಪ ಜೀರಿಗೆ, ಒಂದು 1/4 ಸ್ಪೂನಷ್ಟು ಮತ್ತು 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಖಾರಕ್ಕೆ ಒಂದು ಅರ್ಧ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಕಲರ್ಗೋಸ್ಕರ. ನೀವು ಬೇಕಂದರೆ ಇದು ಪಾಲಕ್ ಹಾಕ್ಕೋಬೋದು, ಇನ್ನೂ ಕಲರ್ಫುಲ್ಲಾಗಿ ಡಾರ್ಕ್ ಗ್ರೀನಾಗಿ ಬರುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಇನ್ನೊಂದು ಸತಿ ಮಿಕ್ಸಿಲಿ ರುಬ್ಕೋಬೇಕು. ದೋಸೆ ಬ್ಯಾಟರ್ನ ಚೆನ್ನಾಗಿ ರುಬ್ಕೊಂಡು, ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿರಬೇಕು. ತುಂಬ ನೀರು ಹಾಕ್ಕೊಂಡು ರುಬ್ಕೋಬೇಡಿ. ತುಂಬ ನೀರು ಹಾಕ್ಕೊಂಡ್ರೆ ದೋಸೆ ತುಂಬ ತೆಳುವಾಗಿ ಕಿತ್ತೋಗುತ್ತೆ. ಸೊ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಇಲ್ಲಿ ತವ ಕಾದಿದೆ. ಇದಾದಮೇಲೆ ನಾನು ನಿಮಗೆ ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಸಲ್ಲಿ ದೋಸೆನ ಹುಯ್ಕೋಬೇಕು. ದೋಸೆ ಹುಯ್ಕೊತಾ ಇದ್ದೀನಿ. ನೀವು ತುಪ್ಪ ಇಲ್ಲಾಂದರೆ ಆಯಿಲು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ಅಥವಾ ಆಯಿಲ್ ಇಲ್ಲದೇನೂ ಮಾಡ್ಕೋಬೋದು. ದೋಸೆನ ಹುಯ್ಕೊಂಡ್ಮೇಲೆ 2 ಸೈಡೂ ನೀಟಾಗಿ ಬೇಯೋವರೆಗೂ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕು 2 ಸೈಡು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಸೈಡ್ ಬೇಯಿಸ್ಕೊತಾ ಇದ್ದೀನಿ. ಈ ರೆಸಿಪಿ ತುಂಬ ಒಳ್ಳೆಯದು, ಪ್ರೋಟೀನ್ ರಿಚ್ ಆಗಿರುತ್ತೆ. ನೀವು ಇದಕ್ಕೆ ಸ್ಪಿನ್ನಚ್ಚು ಮತ್ತು ಬೇರೆ ಥರ ಗ್ರೀನ್ ಲೀಫಿ ವೆಜ್ ಹಾಕ್ಬೋದು. ಟೋಫುನು ಆ್ಯಡ್ ಮಾಡ್ಕೋಬೋದು ಬೇಕಂದರೆ ಪ್ರೋಟೀನ್ ರಿಚ್ ಮಾಡ್ಕೊಳ್ಳೋಕ್ಕೆ. ಆದರೆ ಇದು ಅಥೆಂಟಿಕ್ ರೆಸಿಪಿ. ಸೊ ಅದಕ್ಕೆ ಬರೀ ಕೊತ್ತಂಬರಿ ಮತ್ತು ಜೀರಿಗೆ ಹಾಕಿದ್ದೀನಿ. ನಾನು ಇದನ್ನು ಡ್ರಮ್ ಸ್ಟಿಕ್ ಸಾಂಬಾರು, ನುಗ್ಗೆಕಾಯಿ ಸಾರು ಜೊತೆ ಸರ್ವ್ ಮಾಡಿದ್ದೀನಿ. ಇದನ್ನು ಟ್ರೆಡಿಷ್ನಲ್ ಆಗಿ ಶುಂಠಿ ಚಟ್ನಿ ಮತ್ತು ಉಪ್ಪಿಟ್ಟು ಜೊತೆ ಸರ್ವ್ ಮಾಡ್ತಾರೆ. ನಾನು ಸಾಂಬಾರು ಜೊತೆ ಸರ್ವ್ ಮಾಡಿದ್ದೀನಿ. ಅದು ನೀವು ಟ್ರೈ ಮಾಡಿ ಹೇಗಿದೆ ಅಂತ ರೆಸಿಪಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.